ವಾಯು ಪ್ರತಿರಕ್ಷಣಾ ಬಲವರ್ಧನೆಗೆ ಮುಂದಾಗಿರುವಂತಹ ಭಾರತ ಮತ್ತಷ್ಟು S-400 ಪೂರೈಸುವಂತೆ ಭಾರತ ಮನವಿ ಕೂಡ ಮಾಡಿದೆ. ವಾಯು ಪ್ರತಿರಕ್ಷಣಾ ಬಲವರ್ಧನೆಗೆ ಮುಂದಾಗಿರುವಂತಹ ಭಾರತ ಮತ್ತಷ್ಟು S-400 ಪೂರೈಸುವಂತೆ ಭಾರತ ಮನವಿ ಮಾಡಿದೆ. ಪಾಕ್ ವಿರುದ್ಧದ ಯುದ್ಧದಲ್ಲಿ ಭಾರತಕ್ಕೆ S-400 ಶ್ರೀರಕ್ಷೆ ಇನ್ನಷ್ಟು ಸುದರ್ಶನ ಚಕ್ರ ಪೂರೈಕೆಗೆ ರಷ್ಯಾಕ್ಕೆ ಮನವಿ. ಭಾರತದ ಮನವಿಗೆ ರಷ್ಯಾ ಸಕಾರಾತ್ಮಕ ಸ್ಪಂದನೆ. S-400 ಸುಧಾರಿತ ಆವೃತ್ತಿ S-500 ಖರೀದಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ 2018ರಲ್ಲಿ ಭಾರತ ರಷ್ಯಾ ನಡುವೆ S-400 ಒಪ್ಪಂದವಾಗಿತ್ತು. ಅಮೆರಿಕಕ್ಕೆ ಸೆಡ್ಡು ಹೊಡೆದು ಒಪ್ಪಂದಕ್ಕೆ ಭಾರತ ಸಹಿ ಮಾಡಿತ್ತು. 2021ರಲ್ಲಿ 3 ಘಟಕಗಳನ್ನ ಪೂರೈಸಿದಂತಹ ರಷ್ಯಾ ಸದ್ಯ ಭಾರತದ ಪಶ್ಚಿಮ ಗಡಿಯಲ್ಲಿ 2 S-400, ಚೀನಾ ಗಡಿಯಲ್ಲಿ 1 ಘಟಕದ ನಿಯೋಜನೆ ಮಾಡಿರುವಂತಹ ಭಾರತಕ್ಕೆ ಗೊತ್ತು ಎಲ್ಲೆಲ್ಲಿ ಯಾವ್ಯಾವ ಶತ್ರುಗಳಿದ್ದಾರೆ, ಅವ್ರು ಹೆಂಗೆಂಗ ಬಂದು ನಮಗೆ ಕಾಟ ಕೊಡ್ತಾರೆ, ಹೆಂಗೆಂಗ ನರಿ ಬುದ್ಧಿ ತೋರಿಸ್ತಾರೆ ಅಂತ ಭಾರತಕ್ಕೆ ಗೊತ್ತು. ಆ ಒಂದು ಕಾರಣಕ್ಕೆ ಇನ್ನೂ ಕೂಡ ತನ್ನ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದೆ ಭಾರತ. ವಾಯು ಪ್ರತಿರಕ್ಷಣಾ ಬಲವರ್ಧನೆಗೆ ಭಾರತ ಮುಂದಾಗಿದೆ. ಮತ್ತಷ್ಟು S-400 ಪೂರೈಸುವಂತೆ ಭಾರತ ಹೇಳಿದೆ. ಹೌದು, S-400 ಸುದರ್ಶನ ಚಕ್ರವನ್ನ ಸುದರ್ಶನ್ ಚಕ್ರ ಪೂರೈಕೆ ಮಾಡಲಿಕ್ಕೆ ರಷ್ಯಾದ ಹತ್ರ ಭಾರತ ಹೋಗಿ ಕೇಳ್ತಾ ಇದೆ. ರಷ್ಯಾ ಕೂಡ ನಾವು ಕೊಟ್ಟು ಕಳಿಸ್ತೀವಪ್ಪ ಅಂತ ಹೇಳ್ತಾ ಇದೆ. ವೀಕ್ಷಕರೇ, ಫ್ರೀಡಮ್ ಟಿವಿ ಏನ್ ಮಾಡಿತ್ತು ಅಂತಂದ್ರೆ ಯುದ್ಧ ಬೇಕೋ ಬೇಡವೋ ಅನ್ನುವಂಥ ಒಂದು ಸರ್ವೆ ಮಾಡಿತ್ತು. ಪ್ರತಿಯೊಬ್ಬರ ಮನೆಗೆ ಹೋಗಿ ಪ್ರತಿಯೊಬ್ಬರ ಒಂದು ಸ್ಥಳಕ್ಕೂ ಹೋಗಿ ಕೇಳಿತ್ತು ಫ್ರೀಡಮ್ ಟಿವಿ ಯುದ್ಧ ಬೇಕೋ ಬೇಡವೋ ಅಂತ. ಆ ಸಮಯದಲ್ಲಿ ಒಬ್ರು ಆನ್ಸರ್ ಕೊಡ್ತಾರೆ. ಆ ಆನ್ಸರ್ ಈಗ ನನಗೆ ನೆನಪಿಗೆ ಬರ್ತಾ ಇದೆ. ಭಾರತದ ಬಳಿ ದುಡ್ಡಿಲ್ಲ ಅಂತಂದ್ರೆ, ಭಾರತದ ಬಳಿ ಹಣವಿಲ್ಲ ಅಂತಂದ್ರೆ ಒಬ್ಬೊಬ್ರು 100 ರೂಪಾಯಿ ಕೊಟ್ರು ಸಾಕು, ಶಸ್ತ್ರಾಸ್ತ್ರಗಳನ್ನ ನಾವು ಖರೀದಿ ಮಾಡ್ತೀವಿ ಎನ್ನುವಂತಹ ಮಾತಾಡಿದ್ರು. ಆ ಮಾತು ಈಗ ನನಗೆ ನೆನಪಿಗೆ ಬರ್ತಾ ಇದೆ. ಭಾರತಕ್ಕೆ ದುಡ್ಡಿಲ್ಲ ಅಂತ ಆಗೋದಿಲ್ಲ, ಅಕಸ್ಮಾತ್ ಆ ಪರಿಸ್ಥಿತಿ ಬಂತು ಅಂದ್ರೆ ನಾವಿದ್ದೇವೆ ಎನ್ನುವಂತಹ ಮಾತನ್ನ ಸಾರ್ವಜನಿಕರು, ನಾಗರಿಕರು ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ತನ್ನ ಸೈನ್ಯವನ್ನ ಬಲಪಡಿಸಿಕೊಳ್ತಾ ಇದೆ. 2018ರಲ್ಲಿ ಭಾರತ ರಷ್ಯಾ ನಡುವೆ S-400 ಏನಿದೆ ಅದನ್ನ ಒಪ್ಪಂದ ಆಗಿತ್ತು. ಅಮೆರಿಕಕ್ಕೆ ಸೆಡ್ ಹೊಡೆದು ಭಾರತ ಇವ್ರ ಜೊತೆಗೆ ಸೇರಿತ್ತು. 2021ರ 3 ಘಟಕಗಳನ್ನ ಪೂರೈಸುವಂತೆ ಈಗ ಮತ್ತೆ ಸುದರ್ಶನ ಚಕ್ರವನ್ನ ಕಳಿಸಿಕೊಡಿ ಅಂತ ಹೇಳಿ ರಷ್ಯಾಗೆ ಕೇಳ್ತಾ ಇದೆ. ರಷ್ಯಾ ಓಕೆ ಕಳಿಸಿಕೊಡ್ತೀನಿ ಅಂತ ಹೇಳ್ತಾ ಇದೆ. ಒಂದ್ ಕಡೆ ಚೀನಾ ಗಡಿಯಲ್ಲಿ ಆ ಒಂದು ಮಿಸೈಲ್ಗಳನ್ನ ಇಟ್ರೆ, ಪಾಕಿಸ್ತಾನದ ಕಡೆಯಲ್ಲೂ ಕೂಡ ಮಿಸೈಲ್ಗಳನ್ನ ಇಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.